ಏನು ಮಂಡ್ಯ ನಗರದಲ್ಲಿರ್ತಕ್ಕಂಥ ಎಲ್ಲ ಮರಗಳನ್ನು KEB ಅವರು ಮತ್ತು ಇಲ್ಲಿ ನಿವಾಸಿಗಳು ಎಲ್ಲರೂ ಸೇರಿ ಒಣ ಕೊಂಬೆಗಳನ್ನು ಕಡಿಬೇಕಾಗಿದ್ದು ಧರ್ಮ. ಏನು ಒಣಗೋಗಿರ್ತಕ್ಕಂಥ ಕೊಂಬೆಗಳನ್ನ ಮಳೆ ಗಾಳಿಗೆ ಬೀಳ್ತವೆ ಅಂತಕ್ಕಂಥ ವಿಚಾರದಲ್ಲಿ ಕಡಿಬೇಕಾಯಿತು. ಆದರೆ ಇವರು ಹಾಗೆ ಮಾಡ್ತಾಯಿಲ್ಲ. ಒಂದು ಮರವನ್ನು ಕಡಿಲಿಕ್ಕೆ ಪರ್ಮಿಷನ್ ತೊಗೊಂಡು ಇವರು 100 ಮರವನ್ನು ಕಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅರಣ್ಯ ಅಧಿಕಾರಿಗಳು ಮೊದಲು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾಕೆಂದ್ರೆ ಈಗ ತಾಪಮಾನ ಎಲ್ಲ ಕಡೆ ಜಾಸ್ತಿಯಾಗಿ ಇವತ್ತು ಗಾಳಿ ಕೂಡ ನಮಗೆ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ನಾವು ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ನ ಬಳಕೆಯನ್ನು ಮಾಡಿ ಸಾಕಷ್ಟು ನೋವು ಸಾವು ಎಲ್ಲನೂ ಅನುಭವಿಸಿದ್ದೀವಿ. ಅಂಥ ಒಂದು ವ್ಯವಸ್ಥೆ ಒಳಗೆ ಇವತ್ತು ಗಾಳಿ ಬೆಳಕು ಪ್ರತಿಯೊಂದಕ್ಕೂ ಮರವನ್ನು ಆಶ್ರಯಿಸುವಂಥ ಸಂದರ್ಭದಲ್ಲೂ ಕೂಡ ನಾವು ಇವತ್ತು ಮರವನ್ನು ನಾವು ಕಡಿತಾ ಇರ್ತಕ್ಕಂಥ ಅಕ್ಷಮ್ಯ ಅಪರಾಧ. ಈಗಾಗಲೇ ಇಲ್ಲಿ ಒಣಗೋಗಿರುವಂಥ ಮರಗಳನ್ನ ಕಡಿಬೇಕಾದಂಥವರು ಹಸಿರು ಕೊಂಬೆಗಳನ್ನ ಕಡಿದು ಒಂದಕ್ಕೆ ಪರ್ಮಿಷನ್ ತೊಗೊಂಡು ಅರಣ್ಯ ಇಲಾಖೆಯಿಂದ ಹಲವಾರು ಮರಗಳನ್ನ ಕಡಿದಿರ್ತಕ್ಕಂಥ ನಿರೀಕ್ಷಣೆಗಳಿವೆ. ಇವತ್ತು ಸುಭಾಷ್ ನಗರ ಮೊನ್ನೆ ಹೋದ್ವಾರ KEB ಅವರು ಲೈನ್ ಎತ್ತಾಗ್ತದೆ ಅಂತೇಳಿ ಅಶೋಕ್ ನಗರ ಹೀಗೆ ಹಲವಾರು ಮರಗಳನ್ನ ಕಡಿದವರು. ಈಗ ಅಶೋಕ್ ನಗರದಲ್ಲಿ ಈ ಸರ್ಕಾರಿ ಕಚೇರಿಗಳ ಕ್ವಾರ್ಟರ್ಸ್ಗಳ ಮುಂಭಾಗ 3 ಮರಗಳನ್ನ ಕಡಿದಿರ್ತಕ್ಕಂಥದ್ದಾಗದೆ. ಇವತ್ತು ಒಬ್ಬರು ಕೂಡ ಒಂದು ಮರವನ್ನು ನೆಡಲಿಕ್ಕೆ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ಯಾಕೆಂದರೆ ಅರಣ್ಯ ಇಲಾಖೆಯವರು ಲೆಕ್ಕಕ್ಕೆ ಮರಗಳನ್ನ ನೆಟ್ಟಿದ್ದೀವಿ ಅಂತ ಹೇಳ್ತಾರೆ, ಎಲ್ಲೂ ಬೆಳೆಸೋದು ನೋಡಿಲ್ಲ. ಇವತ್ತು ಬೆಳೆದಿರ್ತಕ್ಕಂಥ ಮರ 1933ನೇ ಇಸ್ವಿ ಹಿಂದೆ ಈ ಮರಗಳನ್ನ ನೆಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಅವತ್ತು ಈ ಏರಿಯಾ ಡೆವಲಪ್ ಆಗಬೇಕಾದಾಗ ನೆಟ್ಟಿರ್ತಕ್ಕಂಥದ್ದು. ಇಂಥ ಮರಗಳನ್ನ ಇವತ್ತು ನಾವು ಸಾಕಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಆಕ್ಸಿಜನ್ ಕೊರತೆ ಇದೆ, ತಾಪಮಾನ ಜಾಸ್ತಿ ಇದೆ. ಇಷ್ಟೆಲ್ಲದರ ಮಧ್ಯೆ ಈ ಮರಗಳನ್ನ ಕಡಿಲಿಕ್ಕೆ, ಅದರಲ್ಲೂ ರದ್ದಿನಗಳಲ್ಲಿ ಕಡಿಲಿಕ್ಕೆ ಸರ್ಕಾರದ ಯಂತ್ರ, ಜಿಲ್ಲಾಡಳಿತದ ಯಂತ್ರ ಭಾಳ ದುರುಪಯೋಗ ಮಾಡ್ತದೆ. ಜನಸಾಮಾನ್ಯರಿಗೆ ಪರಿಸರವನ್ನು ಉಳಿಸುವಂಥ ವ್ಯವಸ್ಥೆಯಲ್ಲಿರಬೇಕಾದಂಥ ಅರಣ್ಯ ಇಲಾಖೆ ಪರಿಸರವನ್ನು ನಾಶ ಮಾಡಲಿಕ್ಕೆ ಕೊಟ್ಟದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಇವತ್ತು ಒಂದು ಮರವನ್ನು ಕಡಿತೀನಿ ಅಂತೇಳಿ ಪರ್ಮಿಷನ್ ತೊಗೊಂಡು ಎಲ್ಲ ಮರಗಳನ್ನ ಕಡಿದ್ರ ಬಗ್ಗೆ ಸಮಗ್ರದ ತನಿಖೆ ಆಗಬೇಕು. ಈ ಕೂಡಲೇ ಇದಕ್ಕೆ ನಾವು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡ್ತೀವಿ, ಅರಣ್ಯ ಇಲಾಖೆಗೂ ಕೂಡ ದಾಖಲೆ ಮಾಡ್ತೀವಿ. ಈಗಾಗಲೇ ಎಲ್ಲ ಏರಿಯಾಗಳಲ್ಲೂ ಮರವನ್ನು ಕಡ್ಕೊಬರ್ತಾ ಇದ್ದಾರೆ. ಇದು ಎಲ್ಲ ಪರಿಸರ ಪ್ರೇಮಿಗಳಿಗೆ ಮತ್ತು ಜನಜೀವನ ಅಸ್ವಸ್ಥ ಆಗಲಿಕ್ಕೆ ಇದು ಒಂದು ಕಾರಣ ಆಗಿದೆ. ದಯಮಾಡಿ ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ನ್ಯಾಯ ದೊರಕಿಸ್ಬೇಕು. ಇವತ್ತು ಮಂಡ್ಯ ನಗರನ ಉಳಿಸ್ಬೇಕು, ಎಲ್ಲ ಮರಗಳನ್ನ ಕಾಪಾಡಬೇಕು. ಒಣ ಕೊಂಬೆಗಳನ್ನ ಕಡಿಲಿಕ್ಕೆ ಅನುಮತಿ ಕೊಡಿ, ಆದರೆ ಚೆನ್ನಾಗಿರೋ ಕೊಂಬೆಗಳನ್ನ ಕಡಿಲಿಕ್ಕೆ ಅನುಮತಿ ಕೊಡಬೇಡಿ ಅಂತ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಎಚ್ಚರಿಸ್ತಾರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.